ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಿ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ಭಾವಿಸ್ತೇನೆ. ನೋಡಿ, ರೀಲ್ಸ್ ಮಾಡ್ತಾ ಇದ್ದೇವೆ ಮನೆ ಒಳಗೆ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಉಂಟು. ನೋಡಿ ಫ್ರೆಂಡ್ಸ್, ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಈಗ ರೀಲ್ಸ್ ಮುಗ್ದಾಯ್ತು. ರೀಲ್ಸ್ ಮಾಡಿ ಸಾಕಾಯ್ತು, ಮಚ್ಚೋಯ್ತು ಕೈ ಕಾಲಿಗೆಲ್ಲ. ಹಾಗೆ ಈಗ ಒಂದು ಫೋಟೋ ಜೋರು ಮಳೆ ಬಂತು. ಮಳೆ ಬರುವಾಗ ನಾವು ಇಲ್ಲಿ ಮನೆಯಲ್ಲಿ ಹೋಗ್ತಿದ್ವಿ. ಹೊರಗೆ ಎಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಮನೇಲಿ ಜೋರು ಮಳೆ ಬರ್ತೀನಿ ಬಂದೆವು. ಬಂದಕೊಂಡು ಮನೆಯಲ್ಲಿ ಮಾಡಿದ್ರು ರೀಲ್. ನಮ್ಮ ಕ್ಯಾಮರಾಮನಿಗೆ ಬೆಕ್ಕು ಈಗ ಬಂದವಳು ಅವಳನ್ನು ಮಾಡುದು ನೋಡಿ. ನಮ್ಗೆ ಊಟ ಆಗಿಲ್ಲ, ಊಟ ಟೈಮ್ ಆಗ್ತಾ ಇತ್ತು. ಈಗ ಊಟ ಮಾಡುವಾಗ ಸ್ವಲ್ಪ 10 ಗಂಟೆ, ಸ್ವಲ್ಪ ಅಲ್ಲ, ಈಗ 10 ಗಂಟೆಗೆ ನಮ್ಮದು ಊಟ. ಅಂದ್ರೆ ಆಗ ಸ್ವಲ್ಪ ತಿಂದದಕ್ಕೆ ಬಚಾವಾಯ್ತು, ಬಹಳ ಏನಿಲ್ಲ. ಇಲ್ಲದಿದ್ರೆ ಈ ರೀಲ್ಸ್ ಒಂದು ಬಾರಿ ಒಂದು ಉಪದ್ರ ಗೊತ್ತಿತ್ತು ನಮ್ಗೆ. ಉಪದ್ರ ಎಂತ ಗೊತ್ತುಂಟ, ಇವರು ಬಾಯಲ್ಲಿ ಪದ್ಯವನ್ನು ಬಾಯ್ಪಾಠ ಮಾಡಿದ್ರೆ ಬಂದು ದೊಡ್ಡ ಜನರಾಗಿ ಮಾಡಿ ಹೇಳ್ತಾರೆ. ಪದ್ಯ ಬಾಯ್ಪಾಠ ಇಲ್ಲ, ಅದು ಮಾಡಿದಲ್ಲ, ಪುನಃ ಮಾಡಿಸಿದ್ದು. ಎಷ್ಟು ಗೊತ್ತುಂಟ, 4-5 ಸಲ ಪುನಃ ಮಾಡಬೇಕು, ನೀವು ಆಡಿಕೊಂಡು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ನಿಂತಿ ಮಾಡಿಸಿದ್ದು. ಹಾಗೆ ಆಡಿಕೊಂಡು ಡ್ಯಾನ್ಸ್ ಮಾಡಿದಕ್ಕೆ ಇಷ್ಟೊತ್ತಾಯ್ತು. ಇವತ್ತೇನಿಲ್ಲ, ಇವತ್ತಂತೆಲ್ಲ ಕಂಟಿನ್ಯೂ ನಂದು ವಿಡಿಯೋ ಆಗ್ತಾ ಉಂಟು. ಹಾಗೆ ಇನ್ನು ಅದ್ರ ಜೊತೆ ಕೂಡ ಒಂದು ರೀಲ್ಸ್ ಕೂಡ ಮಾಡಿದೆ. ಆಮೇಲೆ ಕ್ಯಾಮರಾಮನ್ ಕೈಯೆಲ್ಲ ಮೇಲೆ ಹೋಗ್ತಾ ಉಂಟು. ಯಾಕೆ ಹೇಳಿದ್ರೆ ಇಲ್ಲಿ ಬೆಕ್ಕು ಅವಳನ್ನು ಇದು ಉಪದ್ರ ಮಾಡ್ತಾ ಉಂಟು ಅವಳಿಗೆ. ಅದೀಗ ಬಂದಿದೆ ಒಳಗೆ ಓಡಿಕೊಂಡು. ಅಲ್ಲಿ ಮಳೆ ಬರ್ತದಲ್ಲ, ಚಳಿ ಆಗ್ತದೆ, ಇಲ್ಲಿ ಒಳಗೆ ಬಂದಿದ್ದಾಳೆ. ಹಾಗೆ ಇನ್ನು ನಾವು ಊಟ ಮಾಡ್ಬೇಕು. ಇವತ್ತು ನಮ್ಗೆ ಬಳೆಂಜರ್ ಪದಾರ್ಥ, ಸಿಲ್ವರ್ ಫಿಶ್ ಇವರು ತಂದಿದ್ರು. ತಂದು ಕೊಟ್ಟು ಕ್ಲೀನ್ ಎಲ್ಲ ಮಾಡಿಕೊಟ್ಟು ಆಮೇಲೆ ಡ್ಯೂಟಿ ಹೋಗಿದ್ದು. ಹಾಗೆ ಸಿಲ್ವರ್ ಫಿಶ್ ಮತ್ತೆ ಇದು ನಮ್ದು ಎಂತ ಒಂದು ರಸಮ್, ನಮ್ಮ ಚಿನ್ನನ ಫೇವ್ರೇಟ್ ರಸ ಮಾಡಿದ್ದೇನೆ. ಮತ್ತೆ ಬಳೆಂಜರ್ ಸಿಕ್ಕಿದೆ, ಒಳ್ಳೆ ಬಳೆಂಜರು. ಮತ್ತೆ ಇವತ್ತು ಮಾತ್ರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಹೌದು, ಆದ್ರೆ ಬೆಳಿಗ್ಗೆ ಸ್ವಲ್ಪ ಇವರು ಮೀನ್ ತಂದ ಕೂಡಲೇ ನಾನು ಸರಿ ಜೋರು ಮಾಡಿದೆ. ಅದು ಸಣ್ಣ ಸಣ್ಣ ಇದು ಎಂತ ಸಿಲ್ವರ್ ಫಿಶ್, ತುಂಬಾ ದೊಡ್ಡದಿಲ್ಲ, ಮೀಡಿಯಂ. ಆದ್ರೂ ಟೇಸ್ಟ್ ಅಂತ ಒಳ್ಳೇದಿತ್ತು. ಅದಕ್ಕೆ ಅವರು ಹೇಳಿದ್ರು, ನಾನಲ್ಲ ನಿಮಗೆ ಕಟ್ ಮಾಡಿ ಕೊಡ್ದು ಕ್ಲೀನ್ ಮಾಡಿ ಅಂತೇಳಿ, ಮತ್ತೆ ಹೇಗೆ ನಿಮಗೆ ತಲೆ ಬಿಸಿ ಅಂತ ಹೇಳಿದ್ರು. ನನಗೆ ನೋಡೋಗೊಮ್ಮೆ ಕೋಪ ಬಂತು. ಅಂದ್ರೆ ತುಂಬಾ ಸಣ್ಣದದು ಮೀನು. ಹಾಗೆ ಮಾಡಿ ಎಲ್ಲ ಆಯ್ತು, ಆದ್ರೆ ಮೀನು ಮಾತ್ರ ಒಳ್ಳೇದುಂಟು. ನಮ್ದು ರೀಲ್ಸ್ ಎಲ್ಲ ಮುಗೀತು ಫ್ರೆಂಡ್ಸ್. ಸೊ ನಾ ಕಂಟಿನ್ಯೂ ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡಿದ್ದೇನೆ. ಈಗ ನಾವು ಹೊರಗೆ ಹೋಗ್ತಾ ಇದ್ದೇವೆ ನಮ್ಮ ಡಿನ್ನರ್ ಮಾಡ್ಲಿಕ್ಕೆ. ಈಗ ಹೊರಡ್ತಾ ಇದ್ದೇವೆ ಎಲ್ಲರೂ ಸಹ. ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ, ನಂದು ಮತ್ತು ಚಿನ್ನೋದು. ಸ್ವಲ್ಪ ಕೋಲ್ಡ್ ಆಗಿದೆ ವೆದರಿಗೆ, ಈಗ ಮಳೆ ಅಲ್ಲ. ಮಮ್ಮಿ ವಾಯ್ಸ್ ಚೇಂಜ್ ಆಗಿಲ್ಲ, ಅದವರಿಗೆ ಸ್ವಲ್ಪ ಹುಷಾರಿಲ್ಲ. ಅಲ್ಲಿದ್ದಾರೆ ನೋಡಿ, ಮಮ್ಮಿಯಲ್ಲಿ ಹೊರಡ್ತಾ ಇದ್ದಾರೆ. ಹಾಗೆ ನನ್ನ ತಕ್ಕಂದು ಹೊರಡಿ ಈಗ ಕೂತ್ಕೊಂಡಿದ್ದೇವೆ, ವೇಟ್ ಮಾಡ್ತಾ ಇದ್ದೇವೆ ಅವರಿಗೆಲ್ಲ ಬರಲಿಕ್ಕೆ. ಇನ್ನು ಬಂದಾದ್ಮೇಲೆ ಅವರು ಸೀದಾ ಹೋಗುದು. ಇಲ್ಲ, ಮಾತಾಡಿ ಹೋಗುದು. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಇದು ನನ್ನ ಸಣ್ಣ ಮಗಳಿಗೆ ಮತ್ತು ದೊಡ್ಡ ಮಗಳಿಗೆ ಮತ್ತೆ ಮಿಸಸ್ಗೆಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ. ಮತ್ತೆ ಸ್ವಲ್ಪ ಜ್ವರ ಸಹ ಉಂಟು, ಸ್ವಲ್ಪ ಲೈಟ್ ಇವಳಿಗೆ ಜ್ವರ ಉಂಟು. ಬೆಳಿಗ್ಗೆ ಒಂದು ಅಡಿಗೆ ಮಾಡಿದ್ದಾಳೆ, ಒಂದು ಪಲ್ಯ ಮತ್ತು ಗಂಜಿ. ಅವಳಿಗೆ ಆಗ್ಲಿಲ್ಲ ಅವಳಿಗೆ ಮಾಡ್ಲಿಕ್ಕೆ. ಅದಕ್ಕೆ ನಾವು ನಾಳಿದೆ ಹೊರಗೆ ಹೋಗುವ, ಮಾಡ್ಬೇಡ ಅಂತ ಸ್ವಲ್ಪ. ಅದಕ್ಕೆ ನಾವು ಈಗ ಹೊರಗೆ ಹೋಗ್ತಿದ್ದೇವೆ ಊಟ ಮಾಡಲಿಕ್ಕೆ, ಲೈಟ್ ಫುಡ್ ತೆಗೆದು ಬರುವ ಅಂತ. ಯಾಕಂದ್ರೆ ಯಾರಿಗೆ ಸಹ ಹುಷಾರಿರ್ಬೇಕು. ನಮ್ಮ ಚಿನ್ನು ಸ್ವಲ್ಪ ಅವಳಿಗೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ, ಅವಳಿಗೆ ಇದಾಗಿತ್ತು, ಕೋಲ್ಡ್ ಆಗಿತ್ತು. ಹಾಗೆ ಅದೆಲ್ಲ ಸ್ಪ್ರೆಡ್ ಆಯ್ತು, ಸ್ವೀಟಿಗೆ ಬಂತು. ಸ್ವೀಟಿಗೆ ಸ್ವಲ್ಪ ಲೈಟ್ ಮೈ ಬಿಸಿ ಇತ್ತು. ಅವಳು ಹುಷಾರಾಗಿದ್ದಾಳೆ. ಇವತ್ತು ನಂಗೆ ಸ್ವಲ್ಪ ತಲೆನೋವು ಮತ್ತೆ ಕೋಲ್ಡ್ ಅಂತ ಆಗುದೇ ಇಲ್ಲ, ಮೂಗಲ್ಲಿ ಶೀತದ ಆಗುದಿಲ್ಲ, ಸ್ವಲ್ಪ ಲೈಟ್, ತುಂಬಾ ಇಲ್ಲ, ಲೈಟ್ ಮೈ ಬಿಸಿ. ಹಾಗೆ ಬೆಳಿಗ್ಗೆ ಸ್ವಲ್ಪ ಮೈಕೈ ನೋವು ಎಲ್ಲ ಉಂಟು. ಮತ್ತೆ ಬೆಳಿಗ್ಗೆಯಿಂದ ಎಂತ ಮಾಡ್ಲಿಲ್ಲ, ಒಂದು ಪಲ್ಯ ಮಾಡಿದ್ರು ಸರಿ ಆಗ್ಲಿಲ್ಲ. ಅದು ಏನೋ ಒಂದು ಅಟ್ರಾಸಿ ಆಗಿದೆ, ಅದು ಇಷ್ಟ ಆಗ್ಲಿಲ್ಲ ತಿನ್ಲಿಕ್ಕೆ. ಬಾಯಿ ಸಹ ಅಷ್ಟೊಂದು ರುಚಿ ಆಗ್ಲಿಲ್ಲ, ಅದು ಪಲ್ಯ ಸಹ ಅಷ್ಟು.
ಮತ್ತೆ ಈಗ ನೈಟಿಗೆ ಊಟ ಕೂಡ ಲೈಟ್ ಫುಡ್ ಒಂದು ತಿಂದು ಬರುವ ಅಂತ ಹಾಗೆ ಹೊರಡುದು ಈಗ. ಯಾಕಂದ್ರೆ ಮನೇಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಳಿದ್ರು ಎಂತ ಮಾಡಬೇಡ ಅಂತೇಳಿ. ಅವರು ಸಹ ಡ್ಯೂಟಿ ಬಿಟ್ಟು ಬಂದದ್ದು ಈಗಲ್ಲ, ಆಗಲೇ ಬಂದಿದ್ದಾರೆ ಡ್ಯೂಟಿ ಮುಗಿಸಿ. ಹಾಗೆ ಸ್ವಲ್ಪ ಎಲ್ಲ ಮಾತಾಡಿದ್ರು ನನ್ನ ಹತ್ರ, ಮಕ್ಕಳ ಹತ್ರ ಎಲ್ಲ. ಹಾಗೆ ಮಾತಾಡಿ ಎಂತ ಮಾಡೋದು ಬೇಡ, ಸ್ವಲ್ಪ ಹೊರಗೆ ಏನಾದ್ರು ತಿಂದು ಬರುವ ಅಂತ. ನೋಡಿ ಬ್ಲಾಗರ್ ಸೌಂಡ್ ಎಲ್ಲ ಹೋಗಿದೆ, ಫುಲ್ ಹೋಗಿದೆ. ಬಾರಿ ಸೈಲೆಂಟ್ ಅಲ್ಲಿ ಮಾತಾಡ್ತಿದ್ದಾರೆ, ಇಲ್ಲದ್ರೆ ಒಳ್ಳೆ ವಾಯ್ಸ್ ಒಳ್ಳೆ ಇತ್ತು. ಈಗ ಸೌಂಡ್ ಎಲ್ಲ ಹೋಗಿದೆ. ಅಲ್ಲಿ ನೋಡಿ ಅವಳೆಲ್ಲ ತಂದದ್ದು ಇಲ್ಲಿಗೆ, ಮನೆಗೆಲ್ಲ ತಂದ ಅವಳೆ ಮನೆಗೆ ಇಟ್ಕೊಂಡು ಬಂದದಲ್ಲ, ನಂಗೆ ರಾತ್ರಿ ಸುರ ಆದದ್ದು. ಅದು ಮತ್ತೆ ನಂಗೆ ಹುಷಾರಿಲ್ಲ, ಪುನಃ ನಂಗೆ ಐಸ್ ಕ್ರೀಮ್ ತಂದೆ, ಅದು ಅತ್ತಲ್ಲಿ ಇತ್ತಲ್ಲಿ ಅಂತ ಕ್ಲಾಸಿಂದ ಹಿಡ್ಕೊಂಡು ಬಂದು ಇವಳೆಲ್ಲ ಬಂದಿದ್ದಾರೆ. ಇಷ್ಟು ಸ್ವಲ್ಪ ಅಕ್ಕನಿಗೆ ಕೊಟ್ಲು, ಸ್ವಲ್ಪ ಅಮ್ಮನಿಗೆ ಕೊಟ್ಲು. ನಂಗೆ ಅಂದ್ರೆ ಜ್ವರ ಏನಿಲ್ಲ, ತಲೆನೋವು ಮತ್ತೆ ಸ್ವಲ್ಪ ಮೈ ನೋವು ಆಗುದು. ಅದೇ ಜ್ವರವೇ. ಮತ್ತೆ ಇವರಿಗೆ ಕಾಲ್ ಮಾಡಿದೆ, ಮೈ ಎಲ್ಲ ಹಾಗೆ ಹೇಳಿದ್ರು. ಬೇಗ ಬಂದ್ರು, ಇವತ್ತು ಡ್ಯೂಟಿ ಮುಗಿಸಿ ಬೇಗ ಬಂದಿದ್ದಾರೆ. ಮತ್ತೆ ಈಗ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೇವೆ. ನಾವು ಹೋಗ್ತೇವೆ ಊಟಕ್ಕೆ ಹೋಗಿ ಲೈಟ್ ಫುಡ್ ತಿಂದು ಊಟಕ್ಕೆ ಬಂದಿದ್ದೇವೆ ಈಗ. ಲೈಟ್ ಫುಡ್ ಅಲ್ಲಿ ಬಾಕಿ ನಾನ್ ವೆಜ್ ಅಲ್ಲ, ವೆಜ್ ಅಲ್ಲಿ ಬಂದಿವಿ. ವೆಜ್ಜಿಗೆ ಲೈಟ್ ಫುಡ್ ಮಾಡಿ ಹೋಗುವ ಅಂತ. ಮಿಸ್ಸಸ್ಸಿಗೆ ಮಕ್ಕಳಿಗೆಲ್ಲ ಸ್ವಲ್ಪ ಆರೋಗ್ಯ ಸರಿ ಹಾಗೆ ಇಲ್ಲಿ ಬಂದಿದ್ದೇವೆ. ಹಾಗೆ ಇಲ್ಲಿ ಬಂದಿದ್ದೀವಿ. ಇವಳಂತೂ ಫುಲ್ಲು ಇವತ್ತು ಬೆಳಿಗ್ಗೆಯಿಂದ ಏನಿಲ್ಲ, ಮಲಗಿ ಹೊಂದಿತ್ತು ಇದು ದಿವಸ. ನಿದ್ದೆ ಮಾಡಿದಲ್ಲ, ಹಾಗೆ ನಿದ್ದೆ ಮಾಡಿ ಸ್ವಲ್ಪ ಇದಾಗ್ತದೆ, ಮೈಕೈ ನೋವು ಆಗ್ತದೆ. ಹಾಗೆ ಬಂದದ್ದು. ಮತ್ತು ಮಳೆ ಸಹ ಕೂಡ ಇಲ್ಲ. ನಾವು ಆ್ಯಕ್ಚುಲಿ ಒಂದು ದೇವಸ್ಥಾನ ಹೋಗ್ಬೇಕು ಹೇಳಿತ್ತು, ಆದರೆ ಆಗಲಿಲ್ಲ. ಶುಕ್ರವಾರ ಹಾಗೆ ದೇವಿ ದೇವಸ್ಥಾನ ಉಂಟಲ್ಲಿ ಹೋಗಬೇಕಿತ್ತು, ಆದರೆ ಆಗಲಿಲ್ಲ. ಈ ಹುಷಾರಿಲ್ಲದಾಗೆಲ್ಲ ಅಲ್ಲಿ ಸರಿಯಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಹೋಟೆಲ್ಗೆ ಬಂದಿವೆ. ಅಲ್ಲಿ ಮನೇಲಿ ಫುಡ್ ಇರೋಲ್ಲ, ಹಾಗೆ ಇಲ್ಲಿ ಲೈಟ್ ಫುಡ್ಡಲ್ಲಿ ಹೋಗುವ ಅಂತ. ಹಾಗೆ ಲೈಟ್ ಫುಡ್ ಮಾಡಿ ಬಂದಿವೆ. ಆರ್ಡ್ರ್ ಎಲ್ಲ ಆಯಿತು, ರೊಟ್ಟಿ ಮತ್ತು ಪಲಾವ್ ಅದೆಲ್ಲ ಆರ್ಡ್ರ್ ಮಾಡಿದ್ದೇವೆ ವೆಜ್ಜಲ್ಲಿ. ಬಿಗ್ ಬಾಸ್ಗೆ ಸ್ವಲ್ಪ ಹುಷಾರು, ಮೈ ಕೈ ಎಲ್ಲ ನೋವು ಮತ್ತು ಜ್ವರ ಎಲ್ಲ ಉಂಟು ಸ್ವಲ್ಪ ಲೈಟಲ್ಲಿ. ಹಾಗೆ ಸ್ವಲ್ಪ ಬೇಗ ಬಂದೆ. ಮತ್ತೆ ನೋಡಿ ಅವಳು ನೋಡಿ ಅಲ್ಲಿ ಕೆಮ್ಮುದು. ಇವಳಿಗೆ ಸಹ ನಿನ್ನಿಂದ ಜ್ವರ, ಇವಾಗ ಸ್ವಲ್ಪ ಚೇತರಿಕೆ ಉಂಟು ಇವತ್ತು. ಹಾಗೆ ಮಾಡಲಿಲ್ಲ ಇವಳು ಮಿಸಸ್, ಅವಳಿಗೆ ಸಹ ಅಷ್ಟೇನಿಲ್ಲ. ಹಾಗೆ ಹಾಗೆ ಆರ್ಡ್ರ್ ಕೂಡ ಹೇಳಿದೆ, ಕಾರೆಲ್ಲ ಕಡಿಮೆ ಮಾಡಿ ಅಂತೇಳಿ. ಸ್ವಲ್ಪ ಈಗ ಜ್ವರ ಇಲ್ಲ, ಜ್ವರ ಗುಣ ಆಗಿದೆ, ಮೈ ಕೈ ನೋವು ಉಂಟು. ಜ್ವರ ಅಂತೇಳಿ ದೊಡ್ಡ ಜ್ವರ ಬಂದದಲ್ಲ, ಅದಾಗೆ ಅಲ್ಲ. ಮನೆಯಲ್ಲಿ ಒಬ್ಬರಿಗೆ ಕೋಲ್ಡ್ ಆದರೆ ಅದೆಲ್ಲ ಸ್ಪ್ರೆಡ್ ಆಗ್ತದೆ ಎಲ್ಲರಿಗೆ ಸಹ. ಹಾಗೆ ಹೌದು, ಬೆಳಿಗ್ಗೆ ಟ್ಯಾಬ್ಲೆಟ್ ತಿಂದಕ್ಕೆ ಅದು ಸ್ವಲ್ಪ ಲೈಟ್ ಆಗಿತ್ತು, ಅಂದರೆ ಜೋರು ಆಗ್ತಿತ್ತು. ಈಗ ಕವರ್ ಆಗಿದೆ, ಈಗ ಸ್ವಲ್ಪ ರೀಫ್ರೆಶ್ ಆಯ್ತಲ್ಲ, ರಿಕವರಿ ಸ್ವಲ್ಪ ಒಳ್ಳೆ ಬಿಸಿನೀರು ನಿಂದು ಬೇಗ ಬಂದ್ರಲ್ಲ. ನಾ ಬಂದಾಗಲೆಲ್ಲ ಫ್ರೆಶ್ ಆಗ್ತಂತೆ. ಅವ್ರು ಡ್ಯೂಟಿ ಮುಗಿಸಿ ಬೇಗ ಬಂದಿದ್ರಿ. ನಾ ಬಂದ ಫ್ರೆಶ್ ಆಗ್ತದೆ, ಇಲ್ಲದ್ರೆ ಜ್ವರ ನನಗೆ ಕೂಡುದಿಲ್ಲ, ಮೈಕೇನು. ಅದಕ್ಕೆ ಹೇಳಿದೆ ಬಿಸಿನೀರು ಒಳ್ಳೆ ಗೀಸರ್ ಹಾಕಿ ಬಿಸಿನೀರು ಮಾಡಿ ಒಳ್ಳೆ ಸ್ನಾನ ಮಾಡು, ಗೀಸರ್ ಹಾಕಿ ಚೆಂದ ಆಗ್ತದೆ. ಎಂತ ಮಾಡೋದು, ಅದಕ್ಕೆ ಎಲ್ಲ ಮೀಂದುಕೊಂಡು ಮೈತು ಚೆಂದ ಆಗಿದ್ದಾರೆ. ಈಗ ಇವರನ್ನು ನೋಡಿ ಎಲ್ಲ ಇದ್ದುಕೊಂಡು ಹೋಗ್ತಾರೆ. ಈಗ ಬಿಗ್ ಬಾಸ್ ಅಲ್ಲ, ಹಾಗೆ ಮಾತಾಡಿ ಸಾಗುದಿಲ್ಲ. ಹತ್ರ ಇದ್ರೆ ಜ್ವರ ಬರುದಿಲ್ಲ, ಏನು ಬರುದಿಲ್ಲ. ಗಂಡ ಇಲ್ಲದ್ರೆ ಮಾತ್ರ ಜ್ವರ ಬರುದು. ಪುಟ್ಟು ಮಾತ್ರ ಪನ್ನೀರೆಲ್ಲ ತುಂಬ ಟೇಸ್ಟ್ ಇರ್ತದೆ. ನಾವು ಪನ್ನೀರ್ ತಗೊಂಡದ್ದು, ಎಲ್ಲ ಪನ್ನೀರು ನೋಡಿ. ಅದು ಕೂಡ ಪನ್ನೀರು ಪಲಾವ್. ನಮ್ಮದೆಲ್ಲ ಫುಡ್ ಆಯಿತು, ಎಲ್ಲರದ್ದು 3 ಜನ ಆಯಿತು. ಇಲ್ಲಿ ನೋಡಿ ಎಸ್ ಪೋಸಿಂದ ನೋಡಿ ಫುಡ್ ಆಗಲಿಲ್ಲ. ಯಾಕೆ ಹೇಳಿದರೆ ಬರೀ ಸ್ಲೋದಲ್ಲಿ ಉಂಟು ಇವತ್ತು. ಇದೆಲ್ಲ ಸ್ವಲ್ಪ ಸ್ವಲ್ಪ ಕೋಲ್ಡ್ ಅಲ್ಲ, ಸ್ವಲ್ಪ ಜ್ವರ ಎಲ್ಲ ಬಂದಿದೆ. ಹಾಗೆ ಭಾರಿ ಸ್ಲೋದಲ್ಲೇ ಹೋಗ್ತಾ ಉಂಟು ಫುಡ್ಡೆಲ್ಲ. ESP ಎಲ್ಲ ಶಾಲೆದು ESP ಎಲ್ಲಿಗೆ ಇಲೆಕ್ಷನ್ ನಿಲ್ತಲ್ಲಂತೆ ಕ್ಯಾಂಡಿಡೇಟ್ ಆಗಿ. ಈಗ ನಮ್ಮ ಕ್ಯಾಂಡಿಡೇಟ್ ನೋಡಿ, ಇಲ್ಲಿ ಎಲ್ಲರೂ ಓಟ್ ಹಾಕಬೇಕು. ನೀವು ಎಲ್ಲ ಓಟ್ ಹಾಕಬೇಕು. ಜೋಕಲ್ ನೋಟಿಂಗ್ ಹೇಳಿದರೆ ಮಕ್ಕಳ ಓಟು. ಮತ್ತೆ I joined.
ಜಾಯಿನ್ ಆಗಿ ಜಾಯಿನ್ ಆಗಿದ್ದೀರಿ ನೋಡ್ರಿ, ನಾಳೆ ಇರೋದಕ್ಕೆ ನಾಳೆ ಜಾಯಿನ್ ಆಗಿ. ಆಯ್ತು, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಮಗೆ ಆಲ್ ದ ಬೆಸ್ಟ್ ಅಂದ್ರೆ ಆಲ್ ದ ಬೆಸ್ಟ್. ಥಮ್ಸ್ ಅಪ್ ನಿಮಗೆ. ಇಲೆಕ್ಷನ್ ನೀನು ಥಮ್ಸ್ ಇನ್ನು ಅಪ್. ಆಗಬೇಕು. ನಾಳೆ ಪ್ರೋಗ್ರಾಮ್ ಸಹ ನೀನು ಒಳ್ಳೆಯದಾಗಿ ಸ್ಪೀಚ್ ಮಾಡಿ. ಹಾಗೆ ಕೆಮಿಸ್ಟ್ರಿ ಮಾಡೆಲ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಉಂಟು, ಮತ್ತು ಸಾಂಗ್ ಪ್ರೇಯರ್ ಉಂಟು, ಗೊತ್ತುಂಟಾ? ಎಂತ ಪ್ರೇಯರ್ ಅಂತ ಹೇಳು, ನಾ ಕೇಳ್ತಿದ್ದೆ. ಎರಡೇ. ಆಯ್ತು, ಯಾವಾಗ ಅದು? ನಾಳೆ ನಾನು ಅಂದ್ಕೊಂಡೆ ನೀವು ಹೇಳ್ತೀರಾ ಅಂತ. ಒಂದಕ್ಕೆ ಮಾತ್ರ ಜಾಯಿನ್ ಆಗಿ ಸೇರು ಎರಡು. ಇದು ಸ್ಟಾರ್ಟಿಂಗ್ ಅಲ್ಲ, ಇನ್ನು ಒಂದೊಂದು ಬರ್ತದೆ ಎಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೇರ್ಬೇಕು ಗೊತ್ತಾ? ನಾನು ಇದು ಕಾನ್ಫಿಡೆನ್ಸ್ ಬರ್ತದೆ ಸ್ಟೇಜಲ್ಲಿ ಮಾತಾಡಲಿಕ್ಕೆ, ಮತ್ತು ಇಂಟರ್ವ್ಯೂಗೆಲ್ಲ ಅದು ಮಾತಾಡಲಿಕ್ಕೆ ಅದು ಕಾನ್ಫಿಡೆನ್ಸ್ ಬರ್ತದೆ, ಗೊತ್ತಾಯ್ತಾ? ನಾನು ಮಾತಾಡೋ ಮೂಕಟ್ಟದಲ್ಲಿ ಇಂತೆಲ್ಲ ಕೇಳ್ತದೆ. ಫುಲ್ ಎ ಸಿ ಅಲ್ಲ, ಹಾಗೆ ಇದಾದ್ರೆ ತುಂಬ ಚಳಿ ಕೂಡ ಆಗ್ತಾ ಉಂಟು. ಹೊರಗೆ ಸ್ವಲ್ಪ ಮಳೆ ಎಲ್ಲ ಬಂತಲ್ಲ, ಹಾಗೆ ಇಲ್ಲಿ ಚಳಿ ಆಗೋ ಕಾರಣ ಅವರಿಗೆ ಮಾತಾಡುವಾಗ ಸ್ವಲ್ಪ ಎ ಸಿ ಅಲ್ಲ ಫುಲ್ಲು, ಹಾಗೆ ಸ್ವಲ್ಪ ಇದಾಗ್ತದೆ. ಆಮೇಲೆ ಬೇರೆ ಅಂತ ಹಾಗೆ ನಾನು ಸ್ಲೋವಲ್ಲಿ ಊಟ ಮಾಡಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಆಯ್ತಲ್ಲ ನಿಮ್ಮದು ಬಿಲ್ಲೆಲ್ಲ ಪೇ ಮಾಡಿ ಆಯ್ತಲ್ಲ? ಆಯಿತು. ಇನ್ನು ಮನೆಗೆ ಹೋಗಿ ಮೆಡಿಸನ್ ನಿದ್ದೆ ಮಾಡೋದು ಗಟ್ಟಿ ಮೆಡಿಸಿನ್ ತಿನ್ನಬೇಕು. ಮಗಳು ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ ಮೆಡಿಸಿನ್ ತಿನ್ನಲಿಕ್ಕೆ. ಮೆಡಿಸಿನ್ ತಿಂದು ಮಲಗಬೇಕು. ಜ್ವರ ಗುಣ ಆಯಿತು, ಹೋಯ್ತು, ಗುಣ ಆಯಿತು. ಇದು ಜ್ವರ ಎಲ್ಲ ಗುಣ ಆಯಿತು. ನನ್ನ ಎಂತ ಸಬ್ಸ್ಕ್ರೈಬರ್ಸ್ ಹತ್ರ, ವ್ಯೂವರ್ಸ್ ಹತ್ರ ಎಲ್ಲ ಮಾತಾಡಿದಲ್ಲ, ಹಾಗೆಲ್ಲ ಹೋಯ್ತು, ಎದ್ರುಗೊಂಡು ಹೋಯ್ತು. ಇನ್ನು ಓಕೆ ಫ್ರೆಂಡ್ಸ್, ಇನ್ನು ನಾವು ಮನೆಗೆ ಹೊರಡ್ತೇವೆ. ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ತೇವೆ. ನೀವು ಸಹ ನಿದ್ದೆ ಮಾಡಿ, ನೀವು ಕೂಡ ಅಷ್ಟೇ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಲೈಫಲ್ಲಿ ಖುಷಿಯಾಗಿರಿ. ಇನ್ನು ಮನೆಗೆ ಹೋಗಿ ನಾವು ಕೂಡ ನಿದ್ದೆ ಮಾಡಿ ಆಯಿತು, ನಿದ್ದೆ ಮಾಡ್ತು. ಓಕೆ, ಬಾಯ್. ನೆಕ್ಸ್ಟ್ ನಾಳೆ ನೋಡು. ಗುಡ್ ನೈಟ್ ಫ್ರೆಂಡ್ಸ್. ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.